ನಮಸ್ತೆ. ಶ್ರೀ ಅಮ್ಮ ಭಗವಾನ್ ಶರಣಂ. ನನ್ನ ಹೆಸರು ರೋಹಿತ್ ಜನಾರ್ದನ್ ಅಂತ. ನಾನು ಲಂಡನ್ನಲ್ಲಿ ವಾಸ ಮಾಡುತ್ತಿದ್ದೇನೆ. ಯಾವಾಗ ಶ್ರೀ ಅಮ್ಮ ಭಗವಾನ್ 74,000 ದೀಕ್ಷೆ ಅಟೆಂಡ್ ಮಾಡ್ತಾ ಬಂದು ನನ್ನಲ್ಲೇ ನಾನೇ ಒಂದು ಟ್ರಾನ್ಸ್ಫಾರ್ಮೇಷನ್ ಕಂಡುಕೊಂಡೆ. ಇವತ್ತು ನನ್ನ ಸ್ಥಿತಿ ಹೇಗಿದೆ ಅಂದರೆ ಒಳಕ್ಕೆ ಅಂತರಂಗ ಪ್ರಶಾಂತತೆಯಾಗಿದೆ. ನನ್ನ ಥಾಟ್ಸು ಅಷ್ಟೊಂದು ಡಿಸ್ಟರ್ಬು ಮಾಡ್ತಾಯಿಲ್ಲ. ನನಗೆ ಭಯ ಇಲ್ವಾ? ಭಯ ಬಂದರೂ ಕೂಡ ಯಾವಾಗೂ ಒಂದು ಸಲ ಬರುತ್ತೆ. ಭಯ ನೋಡಿದ ತಕ್ಷಣ ಭಯ ಹಂಗೆ ನೋಡ್ತಾ ಇದ್ದಂಗೆ ಹಂಗೆ ಡಿಸಪಿಯರ್ ಆಗ್ತದೆ. ಹಾಗಂತ ನನಗೆ ಓವರ್ ಕಾನ್ಫಿಡೆನ್ಸ್ ಇಲ್ಲ. ಆ ಕೆಲಸ ಮಾಡಲಿಕ್ಕೆ ಏನು ಬೇಕೋ ಅಷ್ಟು ಮಾತ್ರ ನಾನು ಆ ಕೆಲಸದಲ್ಲಿ ಫೋಕಸ್ ಆಗಿ ನಾನು ಮಾಡ್ತಾ ಇದ್ದೇನೆ. ನನಗೆ ಮೊದಲು ಪ್ರೀ ಪ್ಲ್ಯಾನ್ ಮಾಡಿ ಅಭ್ಯಾಸ, ಆದರೆ ಇವಾಗ ತನ್ನಷ್ಟೇ ತಾನೇ ಎಲ್ಲವೂ ಕೆಲಸವೂ ನಡೀತದೆ. ನನಗೆ ಅದನ್ನು ಪಡಿಬೇಕು ಇದನ್ನು ಪಡಿಬೇಕು ಅಂತ ನನಗೇನು ಒಂದು ಜಿಗುಪ್ಸೆ ಇಲ್ಲ ಅಥವಾ ಏನೂ ಅನ್ನಿಸ್ತಾ ಇಲ್ಲ. ಇವತ್ತು ಊಟ ಸಿಗ್ತಾ ಊಟ ಬಂದಾಗ ಸಮಯದಲ್ಲಿ ಊಟ ಮಾಡ್ತೀನಿ. ಊಟ ಒಂಚೂರು ಲೇಟ್ ಆಯಿತು, ಪರವಾಗಿಲ್ಲ. ಅಂಥ ಒಂದು ಪ್ರಶಾಂತತೆಯ ಸ್ಥಿತಿಲಿ ನಾನಿದ್ದೀನಿ. ಇವತ್ತು ನನ್ನ ಸಂಬಂಧ ಹೇಗಿದೆ ಅಂದರೆ, ಒಂದು ಮಗು ಹುಟ್ಟಿದ ತಕ್ಷಣ ಆ ಮಗುನ ಎತ್ಕೊಂಡಾಗ ಎಷ್ಟು ಪ್ರೀತಿ ಬರುತ್ತಲ್ಲ, ಒಂದು ಅನ್ಕಂಡೀಷ್ನಲ್ ಲವ್ ಬರುತ್ತೆ. ಅದೇ ಪ್ರೀತಿ ನನ್ನ ತಂದೆ ತಾಯಿ ಮೇಲಿದೆ ನನಗೆ. ಅದೇ ಪ್ರೀತಿ ನನ್ನ ನನ್ನ ಹೆಂಡತಿಯ ಜೊತೆ ಇದೆ. ಇಷ್ಟಲ್ಲೂ ಅಲ್ಲದೆ ವಾಕಿಂಗ್ ಹೋಗ್ತಾ ಯಾರಾದರೂ ಎದುರುಗಡೆ ಬಂದಾಗ ಅವ್ರು ನೋಡಿದ ತಕ್ಷಣ ನನಗೆ ಒಂದು ಸ್ಮೈಲ್ ಬರುತ್ತೆ. ಆ ಸ್ಮೈಲ್ ಏನು ಕಮ್ಯುನಿಕೇಟ್ ಮಾಡ್ತಿದೆ ಅಂದರೆ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ಎಷ್ಟೋ ಜನ್ಮದ ಒಂದು ಸಂಬಂಧ ಅವ್ರಿಗೂ ನನಗೂ ಇದೆ. ಎಷ್ಟೋ ದಿವಸಗಳ ಅವ್ರು ನನ್ನ ಅಪಾರ ಸ್ನೇಹಿತರು ಥರ. ಅಂಥ ಒಂದು ಪ್ರೀತಿ, ಅಂಥ ಒಂದು ಆ ನಗುಮುಖದಲ್ಲಿ ಅಷ್ಟೊಂದು ವಾಕ್ಯಗಳು ಕಮ್ಯುನಿಕೇಟ್ ಆಗ್ತಾ ಇರ್ಬೋದು ಅವ್ರಿಗೆ. ಅಷ್ಟು ನನಗೆ ಅಷ್ಟು ಪ್ರೀತಿ ಬರುತ್ತೆ. ಇಷ್ಟು ನನ್ನ ಟ್ರಾನ್ಸ್ಫಾರ್ಮೇಷನ್ನು ಶ್ರೀ ಅಮ್ಮ ಭಗವಾನರ ದಿವ್ಯ 74,000 ದೀಕ್ಷೆಯಿಂದ ಇಂಥ ಒಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ನನಗಾಗ್ತದೆ. ಇದಕ್ಕೆ ನನ್ನ ಅನಂತ ಕೋಟಿ 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 ಪಾದ ಪ್ರಣಾಮ್ ಶ್ರೀ ಅಮ್ಮ ಭಗವಾನ್. ಥ್ಯಾಂಕ್ ಯು ಸೋ ಮಚ್ ಶ್ರೀ ಭಗವಾನ್. ಥ್ಯಾಂಕ್ ಯು ಅಮ್ಮ ಭಗವಾನ್. ವಿ ಲವ್ ಯು ಅಮ್ಮ ಭಗವಾನ್. ಥ್ಯಾಂಕ್ ಯು ಅಮ್ಮ ಭಗವಾನ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಭಗವಾನ್. ನಮಸ್ತೆ. ಅಮ್ಮ ಭಗವಾನ್ ಶರಣಂ. ನನ್ನ ಸ್ಥಿತಿ ಬಗ್ಗೆ ಹೇಳಬೇಕು ಅಂತ ಅಂದರೆ, ನನ್ನೊಳಗೆ ಏನೇ ಆಗ್ತಾಯಿದ್ರು ನಾನು ಕಂಪ್ಲೀಟಾಗಿ ಅವೇರ್ನೆಸ್ ಇದೆ ನನಗೆ. ಇವಾಗ ಫಾರ್ ಎಕ್ಸಾಂಪಲ್ ಬಾಂಧವ್ಯಗಳಲ್ಲಿ ಅದನ್ನು ಕ್ಲಿಯರಾಗಿ ನೋಡ್ಬೋದು. ಅಂದರೆ ಯಾರಾದರೂ ನನ್ನ ಹತ್ರ ಮಾತಾಡ್ತಾ ಇದ್ದಾಗ, ಆಫೀಸಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ, ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಯಾರ ಹತ್ರ ಆದರೂ ಡಿಸ್ಕಸ್ ಮಾಡಬೇಕಾದ್ರೆ, ಇಲ್ಲ ಮನೇಲಿ ಯಾರ ಹತ್ರ ಆದರೂ ಮಾತಾಡಬೇಕಾದ್ರೆ, ಅವ್ರು ಮಾತಾಡಬೇಕಾದ್ರೆ ನನ್ನೊಳಗೆ ಏನಾಗ್ತಾ ಇದೆ ಅನ್ನೋ ಅರಿವು ಕಂಪ್ಲೀಟಾಗಿ ನನಗಿರುತ್ತೆ. ನನ್ನೊಳಗೆ ಏನೇನೆಲ್ಲ ಆಗ್ತಾ ಇದೆಯೋ ಆ ಸ್ಟೋರೀಸ್ನೆಲ್ಲ ನಾನು ನೋಡ್ತಾ ಇರ್ತೀನಿ. ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಅವ್ರು ಅಂದಾಗ ಏನೇನು ಪ್ರೋಗ್ರಾಮ್ಸ್ ಎಲ್ಲ ಟ್ರಿಗರ್ ಆಗ್ತಾ ಇದೆ, ಏನೇನು ಆಗ್ತಾ ಇದೆ, ಇದನ್ನೆಲ್ಲ ನೋಡೋದ್ರಲ್ಲಿ ಒಂದು ತುಂಬ ಆನಂದ ಫೀಲ್ ಆಗುತ್ತೆ. ಆ್ಯಂಡ್ ನಮ್ಮ ಬಗ್ಗೆ ನಮಗೆ ಅರಿವು ಆಗುತ್ತೆ. ಅಂದರೆ ಅಲ್ಲಿ ಯಾರೂ ಇಲ್ಲ, ಅಲ್ಲಿ ಪರ್ಸನ್ ಇಲ್ಲ, ಇರೋದೆಲ್ಲ ಆ ಪ್ರೋಗ್ರಾಮ್ಸ್, ಆ ಪರ್ಸ್ನಾಲಿಟೀಸ್ ಏನೇನೆಲ್ಲ ಬರ್ತಾ ಇದೆ ಅಂತ ನೋಡ್ತಾ ಇದ್ದಾಗ, ನೋಡ್ತಾ ಅಲ್ಲಿ ಒಂದು ನ್ಯಾಚುರಲ್ ಡಿಟ್ಯಾಚ್ಮೆಂಟ್ ಇದೆ. ಅಂದರೆ ಏನಾದರೂ ಫಾರ್ ಎಕ್ಸಾಂಪಲ್ ಕೋಪ ಬರ್ತಾ ಇದೆ ಮೇಲೆ, ಕೋಪ ಬಂದಾಗ ಅದು ನನ್ನ ಕೋಪ ಆ ಥರ ಫೀಲ್ ಆಗಲ್ಲ. ಏನು ಬರ್ತಾ ಇದೆಯೋ ಅದೊಂದು ಪ್ರೋಗ್ರಾಮ್ ಟ್ರಿಗರ್ ಆಗ್ತಾ ಇದೆ ಅಷ್ಟೇ. ಆ ರೀತಿ ಇರುತ್ತೆ. ಏನೇ ಟ್ರಿಗರ್ ಆದರೂ ಜಸ್ಟ್ ಎಲ್ಲ ಬರ್ತಾ ಇದೆ, ಬಟ್ ಅದು ಯಾವುದು ನಂದಲ್ಲ, ಅಲ್ಲಿರೋ ಪ್ರೋಗ್ರಾಮ್ಸ್ ಬರ್ತಾ ಇದೆ ಅಷ್ಟೇ. ಆ್ಯಂಡ್ ಅದನ್ನು ಹೇಗೆ ಬೇಕೋ ಹಾಗೆ ನಮಗೆ ಬೇಕಾಗಿರೋ ಥರ ಅಲ್ಲಿ ನಾವು ಈ ಪ್ರೋಗ್ರಾಮ್ನ ಬೇಕಾದರೆ ಡಿಲೀಟ್ ಮಾಡ್ಬೋದು, ಬೇರೆ ಯಾವುದೋ ಪ್ರೋಗ್ರಾಮ್ನ ಹಾಕ್ಕೋಬೋದು. ಆ ರೀತಿ ತುಂಬ ಅವೇರ್ನೆಸ್ಸಿಂದ ಎಲ್ಲ ನೋಡಿದಾಗ ಒಂದು ರೀತಿ ಇದನ್ನೆಲ್ಲ ಹೇಗೆ ಬೇಕೋ ನಮಗೆ ಸಾಧಕವಾಗಿ ಅದನ್ನು ಬದಲಾಯಿಸ್ಕೋಬೋದು ಅನ್ನೋ ಅವೇರ್ನೆಸ್ ಫೀಲ್ ಆಗುತ್ತೆ. ಪ್ರತಿಯೊಂದು ಮೂಮೆಂಟು ಲೈಫ್ ಫೀಲ್ ಆಗುತ್ತೆ. ಅಂದರೆ ನನಗೆ ಈಗಲೇ ಜೀವನ ಪ್ರತಿ ಕ್ಷಣನೂ ಜೀವಿಸ್ತಿದ್ದೀನಿ ಅಂತ ಅನ್ಸುತ್ತೆ. ಬಿಕಾಸ್ ಪ್ರತಿ ಮೂಮೆಂಟು ತುಂಬ ಅಲೈವ್ ಆಗಿ ತುಂಬ ಕಾನ್ಶಿಯಸ್ ಆಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಮುಂಚೆ
ಲೈಕ್ ಎಲ್ಲ ಒಂಥರ ಹ್ಯಾಬಿಟ್ಸ್ ಥರ, ಲೈಕ್ ಏನೋ ಒಂದು ಮಾಡಬೇಕು ಅಂದರೆ ಇದು ಹೀಗೆ 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 ಅಂತ ಅಲ್ಲಿ ಅವೇರ್ನೆಸ್ ಇಲ್ಲದೆ ಹಾಗೆ ಹ್ಯಾಬಿಚುಯಲಿ ನಾವು ಮಾಡ್ತಾ ಇರ್ಬೋದು. ಬಟ್ ಈಗ ಪ್ರತಿ ಕ್ಷಣನೂ ಒಂದೊಂದು ಏರಿಯಾ ಆಫ್ ಲೈಫಲ್ಲೂ ಆ ಕಾನ್ಶಿಯಸ್ ಆಗಿ ಮಾಡೋ ಆ ಅವೇರ್ನೆಸ್ ಬಂದಿದೆ. ಅಂದರೆ ಆ್ಯಂಡ್ ಐ ಫೀಲ್ ಐ ಆಮ್ ಲಿವಿಂಗ್ ಲೈಕ್ ನಿಜವಾಗ್ಲೂ ಇದೇ ಜೀವನ, ಈ ರೀತಿ ಬದುಕಿದ್ರೇನೆ ಬದುಕ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ರೂಮಲ್ಲಿ ಕತ್ಲೆ ಆಗಿದ್ದಾಗ ಅಲ್ಲಿ ಒಂದು ಟಾರ್ಚ್ ಲೈಟ್ ಹಾಕ್ಬಿಟ್ಟು ಎಲ್ಲ ನೋಡಿದ್ರೆ ಎಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ. ನನಗೆ ಹಂಗೆ ಅನ್ಸುತ್ತೆ. ಲೈಕ್ ಲೈಫಲ್ಲಿ ಪ್ರತಿಯೊಂದನ್ನು ಅವೇರ್ ಆಗಿ ನೋಡಿದಾಗ ನನ್ನ ಒಳಗೆ ಏನಾಗ್ತಾ ಇದೆ ಅಂತೆಲ್ಲ ನೋಡಿದಾಗ ಎಲ್ಲದರಲ್ಲೂ ಒಂದು ಕ್ಲಾರಿಟಿ ಫೀಲ್ ಆಗುತ್ತೆ. ಆ್ಯಂಡ್ ಭಗವಾನ್ ಹೇಳ್ತಾರಲ್ಲ, ಅವೇರ್ನೆಸ್ ಇಸ್ ದ ಫಸ್ಟ್ ಸ್ಟೆಪ್, ಅವೇರ್ನೆಸ್ ಇಸ್ ದ ಲಾಸ್ಟ್ ಸ್ಟೆಪ್. ನನಗೆ ಒಂದೊಂದು ಕ್ಷಣನೂ ಈ ಜರ್ನಿ ತುಂಬ ಡೀಪಾಗಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಈ ರೀತಿ ಅನುಭವನ ಕೊಟ್ಟ ಅಮ್ಮ ಭಗವಾನಿಗೆ ಕೋಟಿ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಪರಂಜ್ಯೋತಿ ಅಮ್ಮ ಭಗವಾನ್ ಶರಣಂ. 74,000 ದೀಕ್ಷೆಯನ್ನು ಅಟೆಂಡ್ ಮಾಡಿದಾಗಿಂದ ನನಗೆ ವಿಟ್ನೆಸ್ ಸ್ಟೇಟ್ ಅನ್ನೋದು ತುಂಬ ಒಂದು ಪ್ರಾಮುಖ್ಯವಾಗಿ ನನ್ನಲ್ಲಿ ಉಂಟಾಗಿದೆ. ಕೆಲವು ಸರಿ ನಾನು ಎಫರ್ಟ್ ಹಾಕಿ ಆ ವಿಟ್ನೆಸ್ಗೆ ಹೋಗಿ ಆ ಒಂದು ಎಮೋಷನ್ಸ್ನ ನೋಡ್ತಾ ಇದ್ದೀನಿ. ಕೆಲವೊಂದು ಸಾರಿ ಅದು ಆಟೋಮೆಟಿಕ್ಕಾಗಿ ನಡೀತಾ ಇದೆ. ನನ್ನ ಒಂದು ಅವೇರ್ನೆಸ್ ಇಲ್ಲದೇನೆ ಆ ವಿಟ್ನೆಸ್ ಅನ್ನೋದು ನಡೀತಾ ಇದೆ. ಸೊ ಹೆಂಗಾಗಿದೆ ಅಂದರೆ, ನಾನು ಒಂದು ಬಾಂಧವ್ಯದಲ್ಲಿ ಯಾವುದೇ ರೀತಿಯಾದಂಥ ಒಂದು ನೋವು ಆಗಿರ್ಬೋದು, ಅದು ಬಂದ ತಕ್ಷಣ ನನಗೆ ಆ ಒಂದು ಅವೇರ್ನೆಸ್ ಬಂದ್ಬಿಡ್ತಾ ಇದೆ, ಆ ಒಂದು ವಿಟ್ನೆಸ್ ಬಂದ್ಬಿಡ್ತಾ ಇದೆ. ಹಾಗಾಗಿ ಆ ಒಂದು ಎಕ್ಸ್ಪೀರಿಯೆನ್ಸ್, ಆ ಒಂದು ಎಮೋಷನ್ನ ಅಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಿಬಿಡ್ತಾ ಇದ್ದೀನಿ. ಅದನ್ನು ತುಂಬ ಹೊತ್ತು ಕ್ಯಾರಿ ಓವರ್ ಮಾಡ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ನನಗೆ ಬಾಂಧವ್ಯದೆಲ್ಲ ಬಹಳ ಒಂದು ಈಸಿ ಆಗ್ತಾಯಿದೆ. ನೋವು ಬಾಂಧವ್ಯದಲ್ಲಿ ಇದೆ, ಬಟ್ ಅದು ಈಸಿಯಾಗಿ ನನಗೆ ವಿಟ್ನೆಸ್ ಮಾಡ್ಕೊಳ್ಳೋದ್ರಿಂದ ಆ ನೋವು ಹಾಗೆ ಕಡಿಮೆ ಆಗಿ ಹೊರಟೋಗ್ತಾ ಇದೆ. ಹಾಗೆ ನಾನು ನಾರ್ಮಲಿ ಹೊರಟೋಗ್ತಾ ಇದ್ದೀನಿ. ಇವಾಗ ನಮ್ಮ ಬಾಸು ಮುಂಚೆ ನನಗೆ ಏನಾದರೂ ಒಂದು ಮಾತು ಹೇಳಿದಾಗ ಅವ್ರಿಗೆ ತುಂಬ ಡಾಮಿನೇಟಿಂಗ್ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಒಂಥರ ಭಾಳ ಹರ್ಟ್ ಆಗಿಬಿಡ್ತಾ ಇದೆ. ಆಮೇಲೆ ತುಂಬ ಒಂಥರ ರಿಯಾಕ್ಟ್ ಮಾಡ್ತಾ ಇದೆ, ಭಾಳ ಬೇಗ ರಿಯಾಕ್ಟ್ ಮಾಡಿಬಿಡ್ತಾ ಇದೆ. ಇವಾಗ ಏನಾಗಿದೆ ಅಂದರೆ, ಅದೇ ಬಾಸು, ಅದೇ ಒಂದು ವೇ ಆಫ್ ಅಪ್ರೋಚು, ಬಟ್ ನಾನು ಆ ಒಂದು ಏನಾದ್ರು ಹೇಳಿದಾಗ, ಏನಾದ್ರು ಮಾಡು ಅಂತ ಹೇಳಿದಾಗ, ಒಂದು ಫೀಡ್ಬ್ಯಾಕ್ ಕೊಟ್ಟಾಗ ಅದನ್ನು ಒಂದು ಶಾಂತ ರೀತಿಯಲ್ಲಿ ಸ್ವೀಕರಿಸೋಕ್ಕೆ ಆಗ್ತಾಯಿದೆ. ಅಕಸ್ಮಾತ್ ಏನಾದರೂ ನನ್ನ ಒಳಗಡೆ ಏನಾದರೂ ರೆಸಿಸ್ಟೆನ್ಸ್ ಏನಾದರೂ ಬಂತು ಅಂದರೆ ಅಲ್ಲೇ ನನಗೆ ನೋಡ್ಕೊಳಕ್ಕಾಗ್ತಾಯಿದೆ. ಇದರಿಂದ ನನಗೆ ಏನಾಗ್ತಾ ಇದೆ ಅಂದರೆ, ಒಂದು 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 ರೀತಿಯಾದಂಥ ಒಂದು ಆನಂದ, ಒಂದು ರೀತಿಯಾದಂಥ ಒಂದು ಹುಮ್ಮಸ್ಸು ನನ್ನ ಒಂದು ವರ್ಕ್ನಲ್ಲಿ ಇದೆ, ಒಂದು ರೀತಿಯಾದಂಥ ಪ್ಯಾಷನ್ ಇದೆ. ಸೊ ಇದು ನನಗೆ ತುಂಬ ಚೆನ್ನಾಗಿ ನಾನು ನೋಟಿಸ್ ಮಾಡ್ತಾಯಿದ್ದೀನಿ. ಇನ್ನೊಂದೇನೆಂದರೆ, ನಮ್ಮ ಕೊಲೀಗ್, ನನ್ನ ಆಫೀಸಲ್ಲಿ ಒಬ್ಬರು ಕೊಲೀಗ್ ನಾನು ವರ್ಕ್ ಮಾಡೋರು, ಅವರು ನನಗೆ ಕೊಟ್ಟಿರೋ ಫೀಡ್ಬ್ಯಾಕ್ ಏನಂದರೆ, ನೀವು ಒಬ್ಬರು ತುಂಬ ಪಾಸಿಟಿವ್ ಆಗಿ ನೀವು ಮಾತಾಡ್ತೀರಾ ಅಂತ ಒಂದು ಹೇಳ್ತಾರೆ. ಏನೇ ಒಂದು ಸಿಚುವೇಶನ್ ಬರಲಿ, ಅದನ್ನು ನಾನು ನೆಗೆಟಿವ್ ಆಗಿ ನೋಡಿದೆ, ಒಂದು ಪಾಸಿಟಿವ್ ಪರ್ಸೆಪ್ಷನಲ್ಲಿ ಅದನ್ನು ನೋಡಿಕೊಂಡು ಅದನ್ನು ನಾನು ಮುಂದೆ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಲೈಫು ತುಂಬ ಒಂದು ರೀತಿ ಒಳ್ಳೆಯ ಒಂದು ಚೆನ್ನಾಗಿರುವಂಥ ರೀತಿಯಲ್ಲಿ ಅಮ್ಮ ಭಗವಾನ್ ರೂಪಿಸ್ಕೊಳ್ತಾ ಇದ್ದಾರೆ. ಇನ್ನೂ ಒಂದು ನಾನೇನು ನೋಟಿಸ್ ಮಾಡ್ತಾ ಇದ್ದೀನಿ ಅಂದರೆ, ಬೇರೆಯವರ ಒಂದು ನೋವನ್ನು ನಾನು ಫೀಲ್ ಮಾಡ್ಬೋದು, ತುಂಬ ಚೆನ್ನಾಗಿ ಫೀಲ್ ಮಾಡ್ಬೋದು. ಅವ್ರ ನೋವನ್ನು ಫೀಲ್ ಮಾಡಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವ್ರಿಗೋಸ್ಕರ ಒಂದು ಆ ಫೀಲಿಂಗಲ್ಲಿ ಅಮ್ಮ ಭಗವಾನ್ನಲ್ಲಿ ಪ್ರೇಯರ್ ಮಾಡಲಿಕ್ಕೆ ನನಗೆ ಭಾಳ ಸಾಧ್ಯವಾಗ್ತಾ ಇದೆ. ಸೊ ಇಷ್ಟು ಅನುಗ್ರಹ ಕೊಟ್ಟಂಥ ನನ್ನ ಪರಂಜ್ಯೋತಿ ಅಮ್ಮ ಭಗವಾನ್ ಕೋಟಿ ಕೋಟಿ ಧನ್ಯವಾದಗಳು.